ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ರಿಯಲ್ ಸ್ಟೋರಿ. ಅಡುಗೆ ಸಾಮಗ್ರಿಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಅತ್ತೆ ಮಾವ ಮೂಗು ತೂರಿಸುತ್ತಾರೆ. ಅತ್ತೆ ಮಾವನಿಗೆ ಅವರ ಮಗಳದ ಬಗ್ಗೆ ಕಾಳಜಿ ಇದೆ ನಿಜ, ಆದರೆ ಅವರು ನಮ್ಮ ಸಂಸಾರದಲ್ಲಿ ವಿಪರೀತ ಹಸ್ತಕ್ಷೇಪ ಮಾಡುತ್ತಾರೆ. ಇದು ನಮ್ಮ ಸಂಸಾರದ ಬಿರುಕನ್ನುಂಟು ಮಾಡುತ್ತದೆ. ನಾನು ಒಂದು ಮಧ್ಯಮ ಕುಟುಂಬದಿಂದ ಬಂದವನು, ಆದರೆ ನನ್ನ ಪತ್ನಿಯ ಕಡೆಯವರು ಶ್ರೀಮಂತರು. ಆದರೆ ನಾನೊಬ್ಬ ಮಧ್ಯಮ ವರ್ಗದವನೆಂದ ಅವರಿಗೆ ತಿಳಿದಿತ್ತು. ಆದರೂ ನಾವು ಹೊಂದಾಣಿಕೆಯಿಂದ ಜೀವನ ನಡೆಸುತ್ತಿದ್ದೆವು. ನನ್ನ ಪತ್ನಿ ಆಕೆ ಶ್ರೀಮಂತ ಕುಟುಂಬದಿಂದ ಬಂದಕೆ ಎಂದು ನನ್ನಲ್ಲಿ ವಿಭಿನ್ನವಾಗಿ ವರ್ತಿಸಲಿಲ್ಲ. ಆದರೆ ಸಮಸ್ಯೆ ಆಕೆ ಮನೆಯವರದು. ಆಕೆಯ ತಂದೆ ತಾಯಿ ನಮ್ಮ ಸಂಸಾರದಲ್ಲಿ ಮೂಗು ತೂರಿಸುತ್ತಿದ್ದಾರೆ. ಅವರ ಹಸ್ತಕ್ಷೇಪ ನನಗೆ ಇಷ್ಟವಾಗುತ್ತಿಲ್ಲ. ಅವರು ನಮ್ಮ ಮಾನಸಿಕ ಮನೆಯ ಖರ್ಚಿನಿಂದ ಹಿಡಿದು ನಾವು ತಿನ್ನುವ ಮತ್ತು ಕುಡಿಯುವ ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಆದರೆ ನನ್ನ ಸ್ವಂತ ಪೋಷಕರು ನಮ್ಮ ಸ್ವಂತ ನಿಯಮಗಳ ಮೇಲೆ ಬದುಕಲು ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಮತ್ತು ಅದರಿಂದ ಅವರು ನಮ್ಮೊಂದಿಗೆ ವಾಸಿಸುವುದಿಲ್ಲ. ಆದರೆ ನನ್ನ ಅತ್ತೆ ಮಾವನ ಈ ಅಭ್ಯಾಸವನ್ನು ಬದಲಾಯಿಸುವಂತೆ ನಾನು ನನ್ನ ಪತ್ನಿಯಿಂದ ಹಲವಾರು ಬಾರಿ ಹೇಳಿದ್ದೇನೆ. ಆದರೆ ಆಕೆ ಇದು ಅವರ ಹೆತ್ತವರ ಪ್ರೀತಿ ತೋರಿಸುವ ವಿಧಾನವೆಂದು ಹೇಳುತ್ತಾಳೆ. ಆದರೆ ಇದು ನನಗೆ ಸರಿ ಬರುತ್ತಿಲ್ಲ. ಪ್ರತಿಯೊಂದು ಸಂಬಂಧದಲ್ಲೂ ವೈಯಕ್ತಿಕ ಜಾಗವನ್ನು ಕಾಳಜಿ ವಹಿಸುವುದು ಮುಖ್ಯ. ಇದರ ಹೊರತಾಗಿಯೂ ಕೆಲವೊಮ್ಮೆ ಯುವ ದಾಂಪತ್ಯಗಳು ಮನೆಯ ಜೀವನವನ್ನು ಪ್ರಾರಂಭಿಸುವ ಅನುಭವಿ ಜನರ ಮಾರ್ಗದರ್ಶನದ ಅಗತ್ಯವಿದೆ. ಆದರೆ ಇದು ಸರಳ ಆರ್ಥಿಕ ಅಥವಾ ಜೀವನದ ವಿಷಯಗಳಿಗೆ ಸೀಮಿತವಾಗಿರಬೇಕು. ಅತ್ತೆಯೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ. ನಿಮ್ಮ ಅತ್ತೆ ಮತ್ತು ಮಾವ ನಿಮ್ಮ ಎಲ್ಲಗಳನ್ನು ತಿಳಿಯದೆ ಮತ್ತು ನಿಮ್ಮ ಒಪ್ಪಿಗೆಯಿಲ್ಲದೆ ಹಸ್ತಕ್ಷೇಪ ಮಾಡುತ್ತಿದ್ದಾರೆ. ಅದನ್ನು ತೊಡೆದುಹಾಕಲು ಉತ್ತಮ ಮಾರ್ಗವೆಂದು ಅವರಲ್ಲಿ ಮುಖಾಮುಖಿ ಮಾತನಾಡುವುದು. ಇದನ್ನು ಮಾಡುವಾಗ ನೀವು ಯಾವುದೇ ರೀತಿಯ ಅವಹೇಳನಕಾರಿ ವಿಷಯಗಳನ್ನು ಮಾತನಾಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಅವರ ಅತಿಯಾದ ಹಸ್ತಕ್ಷೇಪದಿಂದಾಗಿ ನಿಮ್ಮ ವೈವಾಹಿಕ ಜೀವನವನ್ನು ಅಪಾಯದಲ್ಲಿದೆ ಎಂದು ಅವರಿಗೆ ತಿಳಿಸಿ. ಸಂಬಂಧವನ್ನು ಹಾಳು ಮಾಡದೆ ಇದನ್ನು ಪರಿಹರಿಸಿ. ನಿಮ್ಮ ಅತ್ತೆಯೊಂದಿಗೆ ಮಾತನಾಡಲು ನಿಮಗೆ ಆರಾಮದಾಯಕವಾಗಿದ್ದರೆ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮ್ಮ ಹೆಂಡತಿಯ ಸಹಾಯವನ್ನು ತೆಗೆದುಕೊಳ್ಳಿ. ಇದನ್ನು ಮಾಡುವುದು ಸಹ ಸಮಂಜಸವಾಗಿದೆ, ಏಕೆಂದರೆ ಅವಳು ತನ್ನ ಹೆತ್ತವರಿಗೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ತಿಳಿದಿದ್ದಾಳೆ. ಅದೇ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವ ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಅವರ ಸಲಹೆಯಿಂದ ಹಾಳಾಗುವುದಿಲ್ಲ. ನಿಮ್ಮ ಸಮಸ್ಯೆಯನ್ನು ನಿಮ್ಮ ಹೆಂಡತಿಗೆ ವಿವರಿಸಿ. ಈ ಸಮಸ್ಯೆಯನ್ನು ನಿಮ್ಮ ಹೆಂಡತಿಗೆ ಮುಕ್ತವಾಗಿ ಹೇಳಬೇಕು. ಈ ರೀತಿಯಾಗಿ ಅವರ ಹೆತ್ತವರಿಗೆ ಪ್ರೀತಿಯನ್ನು ತೋರಿಸುವುದು ನಿಮ್ಮಿಬ್ಬರ ನಡುವಿನ ವಿಷಯಗಳನ್ನು ಹಾಳು ಮಾಡುತ್ತದೆ ಎಂದು ಅವರಿಗೆ ವಿವರಿಸಿ. ನಿಮ್ಮ ಭಾವನೆಗಳನ್ನು ಶಾಂತತೆ ಮತ್ತು ಗಂಭೀರತೆಯೆಂದು ಹಂಚಿಕೊಳ್ಳಿ. ಆಗ ಆಕೆ ಎಲ್ಲವನ್ನು ನಿಭಾಯಿಸುತ್ತಾರೆ. ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆನಾ ಇಲ್ಲ ಅಂತ ಪೂರ್ತಿಯಾಗಿ ಕೇಳಿದವರು ಮಾತ್ರ ಮಾಡಿ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.